ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ಡಿಯರ್ ವಿಲ್ಲನ್ ಭಾಗ 12. ತುಂಬ ಜನ ಈ ಸ್ಟೋರಿನ ಹಾಕಿ ಅಂತ ಕೇಳಿದ್ದಕ್ಕೋಸ್ಕರ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ಮಿಕ್ಕಿದ 11 ಎಪಿಸೋಡ್ಗಳು ಈ ಚಾನಲ್ನಲ್ಲೇ ಇದೆ, ಬೇಕಿದ್ದರೆ ಹೋಗಿ ನೋಡಿ. ಮೈ ಡಿಯರ್ ವಿಲ್ಲನ್ ಭಾಗ 12. ವರ್ಷಿಕಾ ಆ ಪತ್ರಕ್ಕೆ ಸಹಿ ಹಾಕಿದ್ದೇ ತಡ ಅದನ್ನು ಇಸ್ಕೊಂಡು ಕಣ್ಣುಗಳು ಹೊಳೆಯುವಂತೆ ನೋಡಿದ ಜೇಡಿ. ಅದನ್ನು ಗಮನಿಸಿದವಳು, ಏನು ವಿಲ್ಲನ್ ತರಹ ನಗುತ್ತಿದ್ದಾನೆ ಎಂದು ಯೋಚಿಸುವಷ್ಟರಲ್ಲಿ, ನಾನು ಅದಕ್ಕೂ ಮೇಲೆ ಕಣೆ ಎಂದು ಆ ಪತ್ರವನ್ನು ಭದ್ರಪಡಿಸಿದ ಜೇಡಿ. ಆ ನಂತರ ಕೈಯಲ್ಲಿ ಒಂದು ಟಿಶ್ಯೂ ತೆಗೆದುಕೊಂಡು ಬಂದವನು ನೇರವಾಗಿ ವರ್ಷಿಕಾಳ ಬಳಿ ಬಂದು ಅವಳ ತುಟಿಯಂಚಿನಲ್ಲಿ ಸುರಿಯುತ್ತಿದ್ದ ರಕ್ತದ ಹನಿಗಳನ್ನು ಒರೆಸಿದನು. ಇದನ್ನು ಕಂಡವಳು ದಂಗಾಗಿ ನಿಂತಳು. ಅವನು ಹೀಗೆ ಮಾಡುತ್ತಾನೆ ಎಂದು ಅವಳು ನಿರೀಕ್ಷಿಸಿರಲೇ ಇಲ್ಲ. ಆದರೂ ಕೋಪವೂ ಬರುತ್ತಿತ್ತು. ಅವನೇ ಹೊಡೆಯುತ್ತಾನಂತೆ, ಅವನೇ ಒರೆಸುತ್ತಾನಂತೆ, ನಟಿಸುತ್ತಿದ್ದಾನೆ ವರ್ಷಿಕಾ, ನಂಬಬೇಡ ಎಂದು ಅವಳ ಮೆದುಳು ಎಚ್ಚರಿಸಲು ತಕ್ಷಣ ಅವನ ಕೈಯನ್ನು ತಟ್ಟಿ ಬಿಟ್ಟವಳು. ಏನೂ ಬೇಡ ಎಂದಳು ದುರುಗುಟ್ಟಿ ನೋಡುತ್ತಾ. ಅವಳನ್ನು ನೋಡಿ ನಕ್ಕವನು, ಏನೇ ಆದರೂ ಇನ್ಮುಂದೆ ನೀನು ನನ್ನ ಪ್ರಾಪರ್ಟಿ ಆಗಿಬಿಟ್ಟೆ. ನಿನ್ನನ್ನು ಭದ್ರವಾಗಿ ನೋಡಿಕೊಳ್ಳಬೇಕಾದದ್ದು ನನ್ನ ಜವಾಬ್ದಾರಿ. ಅದಕ್ಕೆ ಇನ್ಮುಂದೆ ಈ ರೀತಿ ನನ್ನ ಬಳಿ ಕೋಪಗೊಳ್ಳುವ ಹಾಗೆ ಮಾತನಾಡಿ ಏಟು ತಿಂದು ಸಾಯಬೇಡ ಎಂದನು. ದನಕ್ಕೆ ಹೊಡೆದ ಹಾಗೆ ಹೊಡೆದು ಹೇಗೆ ಮಾತನಾಡುತ್ತಿದ್ದಾನೆ ನೋಡು ಎಂದುಕೊಂಡ ಅವಳ ಕಣ್ಣುಗಳು ಮಂಜಾದವು. 2 ಕೆನ್ನೆಗಳು ಅಂಥದ್ದೊಂದು ನೋವಿನಿಂದ ಬಗ್ಗನೆ ಹುರಿಯುತ್ತಿತ್ತು ಅವಳಿಗೆ. ಅದನ್ನು ಅರಿತಿದ್ದನೋ ಏನೋ, ಫಸ್ಟ್ ಏಡ್ ಬಾಕ್ಸ್ ತೆಗೆದುಕೊಂಡು ಬಂದವನು ಅವಳನ್ನು ಬಲವಂತವಾಗಿ ಎಳೆದು ತಂದು ಮಂಚದ ಮೇಲೆ ಕೂರಿಸಿ ಒಂದು ಆಯಿಂಟ್ಮೆಂಟ್ ತೆಗೆದು ಅವಳ ಮುಖಕ್ಕೆ ಹಚ್ಚಿದನು. ಬೇಡ, ನಾನೇ ನೋಡಿಕೊಳ್ಳುತ್ತೇನೆ ಎಂದು ಅವಳು ರೇಗಲು, ಏಯ್ ಎಂಬ ಅವನ ಒಂದು ಗರ್ಜನೆಗೆ ಸುಮ್ಮನಾದಳು. ತಣ್ಣಗಿದ್ದ ಆ ಆಯಿಂಟ್ಮೆಂಟ್ ಮುಖಕ್ಕೆ ತಾಗಿದ ತಕ್ಷಣ ಇನ್ನೂ ಹೆಚ್ಚಾಗಿ ನೋವಾಯಿತು. ಆದರೆ ಅದು 1 ನಿಮಿಷ ಮಾತ್ರ. ಮರುಕ್ಷಣವೇ ಮುಖವೆಲ್ಲ ತಣ್ಣಗಾಯಿತೇ ಹೊರತು ನೋವಿರಲಿಲ್ಲ. ಒಂದು ತಂಪು ತಂಪು ಅನುಭವ. ಇದೇನು ಸೂಪರ್ ಔಷಧಿಯಾಗಿದೆ, ಬಹುಶಃ ಫಾರಿನ್ ಸರಕೋ ಏನೋ ಎಂದು ಅವಳ ಪುಟ್ಟ ಮೆದುಳು ಯೋಚಿಸುತ್ತಿದ್ದಂತೆ, ತುಂಬ ಯೋಚಿಸಬೇಡ, ಬರೀ ಆಯಿಂಟ್ಮೆಂಟ್ ಅಷ್ಟೇ ಎಂದನು ಜೇಡಿ. ಅಯ್ಯಯ್ಯೋ, ನಾನು ಮನಸ್ಸಿನಲ್ಲಿ ಅಂದುಕೊಂಡಿದ್ದು ನಿಮಗೆ ಹೇಗೆ ಗೊತ್ತು ಎಂದು ಅವಳು ಬೆಚ್ಚಿ ಬೀಳುತ್ತಾ ಕಿರುಚಲು, ನೀನು ಎಲ್ಲಿ ಮನಸ್ಸಿನಲ್ಲಿ ಅಂದುಕೊಂಡೆ, ಹುಚ್ಚಿಯ ಹಾಗೆ ಹೊರಗಡೆಯೇ ಬಡಬಡಿಸುತ್ತಿದ್ದೀಯಾ ಎಂದನು. ಆಗಲೇ ಅವಳಿಗೆ ಮನಸ್ಸಿನಲ್ಲಿ ಮಾತನಾಡುತ್ತಿದ್ದೇನೆ ಎಂದುಕೊಂಡು ಹೊರಗಡೆ ಮಾತನಾಡುತ್ತಿರುವುದು ಅರ್ಥವಾಯಿತು. ಆಹಾ, ಬರಬರುತ್ತಾ ನಮ್ಮ ಮೈಂಡ್ ವಾಯ್ಸ್ ಓಪನ್ ವಾಯ್ಸ್ ಆಗಿಬಿಟ್ಟಿದೆ ಅನ್ನಿಸುತ್ತೆ. ಇನ್ಮುಂದೆ ಸ್ವಲ್ಪ ಹುಷಾರಾಗೇ ಇರಬೇಕು ಎಂದುಕೊಂಡಳು. ಫಸ್ಟ್ ಏಡ್ ಬಾಕ್ಸನ್ನು ತೆಗೆದುಕೊಂಡು ಹೋಗಿ ಇದ್ದ ಜಾಗದಲ್ಲೇ ಇಟ್ಟವನು ಹ್ಯಾಂಡ್ ವಾಶ್ ಮಾಡಿಕೊಂಡು ಬಂದು ಅವಳನ್ನು ನೋಡಿದನು. ಅವಳು ಇನ್ನೂ ಹಾಗೆಯೇ ಕುಳಿತಿರಲು, ನಿನಗೆ ಮಲಗುವ ಐಡಿಯಾ ಇದೆಯಾ ಇಲ್ವಾ ಎಂದು ಕೇಳಿದನು ಜೇಡಿ. ಅದಕ್ಕೆ ಯಾವ ಉತ್ತರವನ್ನು ಕೊಡದೆ ಎದ್ದು ನಿಂತು ಕಣ್ಣು ಬಿಡುತ್ತಿದ್ದಳು ವರ್ಷಿಕಾ. ಮನಸ್ಸಿನಲ್ಲೇ ಅವನನ್ನು ಬೈದುಕೊಳ್ಳುತ್ತಿದ್ದಳು, ನೀನು ಎಲ್ಲಿ ಮಲಗಲು ಬಿಟ್ಟೆ ಎಂದು. ಸರಿ, ಇನ್ಮುಂದೆ ಇದು ನಿನ್ನ ರೂಮ್, ಅದಕ್ಕೆ ಸರಿಯಾಗಿ ಮಲಗೋ ದಾರಿ ನೋಡು ಎಂದವನು. ಹೌದು, ನೀನು ಬೆಳಗಿನಿಂದ ಇದೇ ಕಾಸ್ಟ್ಯೂಮ್ನಲ್ಲಿದ್ದೀಯಲ್ಲ, ನಿನಗೆ ಸ್ವಲ್ಪನಾದರೂ ಫ್ರೆಶ್ ಆಗಬೇಕು ಅನ್ನಿಸ್ತಿಲ್ವಾ? ಇರಿಟೇಟಿಂಗ್ ಫೆಲೋ, ಹೋಗಿ ಸರಿಯಾಗಿ ಸ್ನಾನ ಮಾಡಿಕೊಂಡು ಬಾ, ಹೊರಡು ಎಂದು ಅವಳನ್ನು ಓಡಿಸಿದನು. ಅಯ್ಯೋ, ಈ ರಾತ್ರಿ ಹೊತ್ತಿನಲ್ಲಿ ಯಾರಾದರೂ ಸ್ನಾನ ಮಾಡುತ್ತಾರಾ ಎಂದು ಅನ್ನಿಸಿದರೂ ಆ ಸೀರೆ ಬೇರೆ ಕಸಿವಿಸಿ ಎನ್ನಿಸುತ್ತಿತ್ತು. ಸರಿ, ಸ್ನಾನಕ್ಕೆ ಹೋಗೋಣ, ಆದರೆ ಬೇರೆ ಬಟ್ಟೆ ಎಂದು ಅವಳು ಯೋಚಿಸುವಷ್ಟರಲ್ಲಿ, ನಿನ್ನ ಬಟ್ಟೆಗಳೆಲ್ಲ ಅಲ್ಲಿದೆ ಎಂದು ಕೈ ತೋರಿಸಿದನು ಜೇಡಿ. ಆ ಕಡೆ ನೋಡಿದಳು ವರ್ಷಿಕಾ. ಅಲ್ಲಿ ಅವಳ ಬ್ಯಾಗ್ ಇತ್ತು. ಅಷ್ಟೇ ಅಲ್ಲ, ಅವಳ ಮನೆಯಲ್ಲಿದ್ದ ಅವಳ ವಸ್ತುಗಳೆಲ್ಲವೂ 2 ಬ್ಯಾಗ್ಗಳಲ್ಲಿ ಅಲ್ಲಿ ತುಂಬಿಡಲಾಗಿತ್ತು. ಇದೆಲ್ಲ ಯಾವಾಗ ಇಲ್ಲಿಗೆ ಬಂತು ಎಂದು ಅವಳಿಗೆ ಆಶ್ಚರ್ಯವಾಗಿದ್ದರೂ ಭಯ ಬೇರೆ ಹೆಚ್ಚಾಗಿತ್ತು. ಹಾಗಾದರೆ ನಾವು ಇನ್ಮುಂದೆ ಇಲ್ಲೇ ಇರಬೇಕಾ ಎಂದು ಅವಳಿಗೆ ಅವನೊಂದಿಗೆ ಈ ರೂಮಿನಲ್ಲಿರುವುದು ಇಷ್ಟವೇ ಇರಲಿಲ್ಲ. ಆದರೂ ಈಗ ಬೇರೆ ದಾರಿಯೂ ಇಲ್ಲ. ಬಾಗಿಲು ಬೇರೆ ಲಾಕ್ ಆಗಿಬಿಟ್ಟಿದೆ. ಈಗ ಇವನ ಬಳಿ ವಾಗ್ವಾದಕ್ಕೆ ಇಳಿದರೆ ಮತ್ತೆ ಹೊಡೆಯುತ್ತಾನೆ.
ಅದಲ್ಲದೆ ಯಾವುದೋ ಪತ್ರದಲ್ಲಿ ಬೇರೆ ಸಹಿ ಹಾಕಿಸಿಕೊಂಡಿದ್ದಾನೆ. ಮುಟ್ಟುವುದಿಲ್ಲ ಎಂದು ಮಾನಕ್ಕೆ ಗ್ಯಾರಂಟಿಯೂ ಕೊಟ್ಟಿದ್ದಾನೆ. ಇದೆಲ್ಲವೂ ಸೇರಿ ಅವಳಿಗೆ ಸ್ವಲ್ಪ ಧೈರ್ಯ ತರಿಸಲು ಸರಿ ಎಂದು ತನ್ನ ಬ್ಯಾಗ್ನಿಂದ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಬಾತ್ರೂಮ್ ಒಳಗೆ ಹೊಕ್ಕಳು. ಬಾತ್ರೂಮ್ ಒಳಗೆ ಹೋದವಳು ತಕ್ಷಣ ಹುಟ್ಟಿದ್ದ ಸೀರೆಯನ್ನು ಬಿಚ್ಚಿ ಹಾಕಲು ಆ ಸಮಯದಲ್ಲಿ ಅವಳ ಮೆದುಳಿನಲ್ಲಿ ಒಂದು ನೆನಪು ಬಂತು. ಇದೇ ಬಾತ್ರೂಮ್ನಲ್ಲಿ ಅವನು ಸ್ನಾನ ಮಾಡುತ್ತಿದ್ದಾಗ ಅವಳು ಹೊರಗಡೆ ನಿಂತು ನೋಡಿದಾಗ ಅವನ ಆಕಾರ ಸ್ಪಷ್ಟವಾಗಿ ತಿಳಿಯದಿದ್ದರೂ ಮಸುಕಾಗಿ ಕಾಣುತ್ತಿತ್ತಲ್ಲ. ಅಯ್ಯೋ, ಹಾಗಾದರೆ ನಾನು ಸ್ನಾನ ಮಾಡುವುದು ಕೂಡ ಹಾಗೆಯೇ ಹೊರಗಡೆ ಕಾಣುತ್ತದಾ ಎಂದು ಗಾಬರಿಯಾದವಳು ತಕ್ಷಣ ಅಲ್ಲಿದ್ದ ಬಾತ್ ಟಬ್ ಕಂಡು ಅದರಲ್ಲಿ ಹೋಗಿ ಕುಳಿತುಕೊಂಡಳು. ಅದು ಮರೆಯಾಗಿದ್ದರಿಂದ ಹೊರಗೆ ಕಾಣುವ ಸಾಧ್ಯತೆ ಇರಲಿಲ್ಲ. ಅಪ್ಪ, ಒಳ್ಳೆಯದಕ್ಕೆ ಒಳ್ಳೆ ಸಮಯಕ್ಕೆ ಈ ಟಬ್ ನನ್ನನ್ನು ಕಾಪಾಡಿತು ಎಂದುಕೊಂಡವಳು ಆಗಲೂ ಬಟ್ಟೆಗಳನ್ನೆಲ್ಲ ಬಿಚ್ಚದೆ ಲಂಗವನ್ನು ಎದೆಯವರೆಗೆ ಮೇಲಕ್ಕೆತ್ತಿ ಕಟ್ಟಿಕೊಂಡೇ ಸ್ನಾನ ಮಾಡಿದಳು. ಏಕೆಂದರೆ ಏನಾದರೂ CCTV ಕ್ಯಾಮರಾ ಇಟ್ಟು ರೆಕಾರ್ಡ್ ಮಾಡಿ ಬೆದರಿಸಿದರೆ ಏನು ಮಾಡುವುದು? ಆಮೇಲೆ ಅಯ್ಯೋ ಹೋಯ್ತು ಅಮ್ಮ ಹೋಯ್ತು ಎಂದರೆ ಬರುತ್ತದಾ? ಎಷ್ಟು ಸಿನಿಮಾಗಳನ್ನು ನೋಡಿದ್ದಾಳೆ. ಅದಕ್ಕೆ ಈ ಸೇಫ್ಟಿ. ಸ್ನಾನ ಮುಗಿಸಿ ಎದ್ದವಳು ಬಾತ್ರೂಮ್ ಒಳಗೆ ಇದ್ದ ಡ್ರೆಸ್ಸಿಂಗ್ ರೂಮ್ ಒಳಗೆ ಹೊಕ್ಕಳು. ಅಲ್ಲಿಯೂ ಏನಾದರೂ ಕ್ಯಾಮರಾ ಇದೆಯಾ ಎಂದು ತಡಕಾಡಿ ನೋಡಿ ಇಲ್ಲ ಎಂದು ಖಚಿತಪಡಿಸಿಕೊಂಡ ಮೇಲೆಯೇ ಬಟ್ಟೆ ಬದಲಾಯಿಸಿದಳು. ಅವಳು ಹೊರಬರುವ ಸಮಯಕ್ಕೆ JD ಸೋಫಾದ ಮೇಲೆ ಕುಳಿತು ಮಡಿಲಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಏನೋ ಕೆಲಸ ಮಾಡುತ್ತಿದ್ದನು. ಇದು ಅವನ ಹೊಸ ಅವತಾರವಾಗಿತ್ತು. ಏನು, ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದಾನೆ? ಹೌದಲ್ವಾ, ಇವನು ಬಿಸ್ನೆಸ್ ಮ್ಯಾನ್ ತಾನೇ, ಪರವಾಗಿಲ್ಲ, ಟ್ಯಾಲೆಂಟೆಡ್ ವ್ಯಕ್ತಿಯೇ ಅನ್ನಿಸುತ್ತೆ. ಅದಕ್ಕೆ ನಮ್ಮನ್ನೇ ಎತ್ತಿಕೊಂಡು ಬಂದಿದ್ದಾನೆ ಎಂದುಕೊಂಡವಳು ಮೆಲ್ಲನೆ ನಡೆದು ಹೋಗಲು ಅವಳ ಮೃದುವಾದ ಕಾಲ್ಗೆಜ್ಜೆಯ ಸದ್ದಿಗೆ ತಲೆ ಎತ್ತಿ ನೋಡಿದ JD. ರಾತ್ರಿ ಸಮಯವಾದ್ದರಿಂದ ತಲೆಗೆ ಸ್ನಾನ ಮಾಡುವುದು ಬೇಡ ಎಂದುಕೊಂಡು ತಲೆ ಕೂದಲನ್ನು ಕ್ಲಿಪ್ ಹಾಕಿ ಕಟ್ಟಿದ್ದಳು. ಅವಳ ರಾತ್ರಿ ಉಡುಪಾದ ಒಂದು ಹುಡುಗಿಯರ ನೈಟ್ ವೇರ್, ಮೊಣಕಾಲಿಗಿಂತ ಸ್ವಲ್ಪ ಕೆಳಗಿರುವಂಥದ್ದು ಅಷ್ಟೇ. ಮುಖದಲ್ಲಿ ಬೆಳಗಿನಿಂದ ಇದ್ದ ಆ ಮೇಕಪ್ ಕೂಡ ಈಗ ಇರಲಿಲ್ಲ. ಆದರೆ ಈಗಲೇ ತುಂಬ ಸುಂದರವಾಗಿ ಕಾಣುತ್ತಿದ್ದಳು ವರ್ಷಿಕಾ. ಇಷ್ಟು ಹೊತ್ತು ಸೀರೆಯಲ್ಲಿ ದೊಡ್ಡ ಹೆಂಗಸಿನಂತೆ ಇದ್ದವಳು ಈಗೇನೋ ಶಾಲೆಗೆ ಹೋಗುವ ಚಿಕ್ಕ ಹುಡುಗಿಯಂತೆ ಕಾಣುತ್ತಿದ್ದಳು. ಆಗ ನಿನಗೆ ವಯಸ್ಸಿಗೆ ತಕ್ಕಂತಹ ಸಹವಾಸವೇ ಇಲ್ವಾ? ಏನಿದು ಡ್ರೆಸ್ಸು ಎಂದು ಕೇಳಿದನು. ಅವನ ಈ ಪ್ರಶ್ನೆಗೆ ಅವನನ್ನು ನೋಡಿದವಳು ಯಾಕೆ, ಇದಕ್ಕೇನು ಕಮ್ಮಿ, ಇದು ಹೊಸ ಡ್ರೆಸ್ಸು ಗೊತ್ತಾ ಎಂದಳು ಚುರುಕಾಗಿ. ಬರಬರುತ್ತಾ ತುಂಬ ಓವರ್ ಮಾಡುತ್ತಿದ್ದಾನೆ. ನಾವು ಯಾವ ಡ್ರೆಸ್ ಹಾಕಿದರೆ ಅವನಿಗೇನು ಎಂದು ಕೋಪ ಕೂಡ ಮೂಗಿನ ತುದಿಗೆ ಬಂದು ಬಿಟ್ಟಿತ್ತು. ಆ ಮಟ್ಟಿಗೆ ಅವಳ ಉಡುಪಿನಲ್ಲಿ ಯಾವುದೇ ಅಸಭ್ಯತೆ ಇರಲಿಲ್ಲ. ಅವಳು ಧರಿಸಿದ್ದ ಸ್ಕರ್ಟ್ ಮಾತ್ರ ಕಾಲಿಗಿಂತ ಸ್ವಲ್ಪ ಮೇಲಿತ್ತು ಅಷ್ಟೇ. ಸತ್ಯ ಹೇಳಬೇಕೆಂದರೆ ಇದಕ್ಕಿಂತ ಹರಬರೆಯಾಗಿ ಅಲೆಯುವ ಹುಡುಗಿಯರನ್ನು ಅವನು ನೋಡಿದ್ದಾನೆ. ಅವನು ತನ್ನ ಸಿನಿಮಾದಲ್ಲಿ ಇದಕ್ಕಿಂತ ಕಡಿಮೆ ಬಟ್ಟೆ ಹಾಕಿಸಿ ನಟಿಸಲು ಇಟ್ಟಿದ್ದಾನೆ. ಆದರೆ ಏನೋ ಇವಳು ಮಾತ್ರ ಸರಿಯಾಗಿ ಬಟ್ಟೆ ಧರಿಸಬೇಕು ಎಂದು ನಿರೀಕ್ಷಿಸುತ್ತಿದೆ ಆ ರಾಕ್ಷಸನ ಮನಸ್ಸು. ಅದಕ್ಕಿಂತ ಹೆಚ್ಚಾಗಿ JDಯು ಇದರ ಬಗ್ಗೆ ಏನೂ ಮಾತನಾಡಲಿಲ್ಲ. ತಕ್ಷಣ ತನ್ನ ಲ್ಯಾಪ್ಟಾಪ್ ಮುಚ್ಚಿಟ್ಟವನು ಬಂದು ಮಲಗು ಎಂದು ಹೇಳಿಬಿಟ್ಟು ಅವನು ಮಂಚದ ಆ ಕಡೆ ಹೋಗಿ ಮಲಗಿಕೊಂಡನು. ಅವನನ್ನು ಮಂಚವನ್ನು ನೋಡುತ್ತಾ ನಿಂತವಳು ಬೇಡ, ನಾನು ಸೋಫಾದ ಮೇಲೆ ಮಲಗಿಕೊಳ್ಳುತ್ತೇನೆ ಎಂದಳು. ಧಾರಾಳವಾಗಿ ಮಲಗಿಕೋ, ಆದರೆ ನೈಟ್ ಆದರೆ ಸೋಫಾ ಸ್ವಲ್ಪ ಶೇಕ್ ಆಗುತ್ತೆ, ಅಡ್ಜಸ್ಟ್ ಮಾಡಿಕೋ ಎಂದನು JD. ಇದನ್ನು ಕೇಳಿ ಬಿಚ್ಚಿ ಬಿದ್ದವಳು ಏನು ಶೇಕ್ ಆಗುತ್ತಾ, ಯಾವುದರಿಂದ ಎಂದು ಕೇಳಿದಳು. ಅದಾ, ಆ ಜಾಗದಲ್ಲಿ ರಾತ್ರಿ ಮಾತ್ರ ಸ್ವಲ್ಪ ಬ್ಯಾಡ್ ವೈಬ್ರೇಷನ್ ಬರುತ್ತೆ ಅದಕ್ಕೆ ಎಂದು ಹೇಳಿಬಿಟ್ಟು ಅವನ ಪಾಡಿಗೆ ಅವನು ಬೋರಲಾಗಿ ಮಲಗಿಬಿಡಲು ಇದನ್ನು ಕೇಳಿದವಳಿಗೆ ಎದೆ ಜಲ್ ಎಂದಿತು. ಆಮೇಲೆ ಆ ಸೋಫಾವನ್ನು ನೋಡಿದವಳಿಗೆ ಭಯದಲ್ಲಿ ಗಂಟಲು ಕಟ್ಟಿಕೊಂಡಿತು. ಈ ದೆವ್ವ ಭೂತಗಳನ್ನೇ ಬ್ಯಾಡ್ ವೈಬ್ರೇಷನ್ ಅಂತ ಹೇಳುವುದು. ಅರೆ ದೇವರೇ, ಇದು ಬೇರೆ ಇದೆಯಾ ಎಂದುಕೊಂಡವಳಿಗೆ ಈ JD ಅನ್ನೋ ಸೈತಾನ ಇರೋ ಜಾಗದಲ್ಲಿ ಅದೆಲ್ಲ ಬರೋಕ್ಕೆ ಚಾನ್ಸೇ ಇಲ್ಲ ಎಂದು ಅನ್ನಿಸಿದರೂ ಭಯ ಬೇರೆ ಒಂದು ಕಡೆ ಹೆಚ್ಚಾಗಿದೆಯಲ್ಲ. ಅವಳ ಕಾಲುಗಳು ತನ್ನಿಂದ ತಾನೇ ಸೋಫಾದಿಂದ ಕದಲಿಕೊಂಡು ಮಂಚದತ್ತ ಸಾಗಿದವು.
4 ಜನ ಮಲಗುವಷ್ಟು ದೊಡ್ಡ ಮಂಚವೇ ಅದು. ಅವನು ಒಂದು ಕಡೆ ಮಾತ್ರ ಮಲಗಿದ್ದರೂ ಅವನ ಆಜಾನುಬಾಹುವಾದ ದೇಹ ಅರ್ಧ ಹಾಸಿಗೆಯನ್ನು ಆವರಿಸಿತ್ತು. ಇವನ ಪಕ್ಕದಲ್ಲಿ ಮಲಗಬಹುದಾ ಎಂದು ಸ್ವಲ್ಪ ಹೊತ್ತು ನಿಂತು ಯೋಚಿಸಿದ್ದವಳಿಗೆ ನಿದ್ದೆ ಬೇರೆ ಒಂದು ಕಡೆ ಆವರಿಸುತ್ತಿತ್ತು. ಸರಿ ಎಂದು 4-5 ದಿಂಬುಗಳನ್ನು ತೆಗೆದುಕೊಂಡು ಮಧ್ಯದಲ್ಲಿ ಇಟ್ಟು ತಡೆಗೋಡೆಯಂತೆ ಕಟ್ಟಿದಳು ವರ್ಷಿಕ. ಬೋರಲಾಗಿ ಮಲಗಿದ್ದವನು ಮೆಲ್ಲನೆ ತಲೆ ಎತ್ತಿ ನೋಡಿದನು ಜೇಡಿ. ಅವಳ ಈ ಕೃತ್ಯದಿಂದ ಮೆಲ್ಲನೆ ಅವನ ತುಟಿಹಂಚಿನಲ್ಲಿ ಕಿರುನಗೆ ಮೂಡಿದ್ದಂತೂ ಸತ್ಯವೇ. ಆದರೆ ಮರುಕ್ಷಣವೇ ಅದನ್ನು ಮರೆಮಾಚಿ ಕಣ್ಣು ಮುಚ್ಚಿ ಮಲಗಿದ್ದನು. ನಿಜಕ್ಕೂ ಯಾವ ಹುಡುಗಿಯನ್ನು ಈ ಮಟ್ಟಿಗೆ ಅವನು ಹತ್ತಿರ ಬಿಟ್ಟುಕೊಂಡಿಲ್ಲ. ವರ್ಷಿಕಾ ವಿಚಾರದಲ್ಲಿ ಅವನು ಯಾಕೆ ಹೀಗೆ ಮಾಡುತ್ತಿದ್ದಾನೆ ಎಂಬುದು ಅವನಿಗೆ ಮಾತ್ರವೇ ಗೊತ್ತು. ದಿಂಬುಗಳನ್ನಿಟ್ಟು ಗೋಡೆ ಕಟ್ಟಿದವಳು ಆ ಕಡೆ ಮಲಗಿಕೊಂಡಳು. ಅವಳು ಮಲಗಿದ್ದೇ ತಡ ತಕ್ಷಣ ಲೈಟ್ ಆಫ್ ಆಗಿ ನೈಟ್ ಲ್ಯಾಂಪ್ ಆನ್ ಆಯಿತು. ಇದರಿಂದ ಬೆಚ್ಚಿ ಬಿದ್ದಳು ವರ್ಷಿಕ. ಅಯ್ಯೋ, ಏನು ಲೈಟು ತನ್ನಿಂದ ತಾನೇ ಆನ್ ಆಗುತ್ತೆ ಆಫ್ ಆಗುತ್ತೆ ಎಂದು ಅವಳು ಗಾಬರಿಯಾಗಲು, ನಾನೇ ಆಫ್ ಮಾಡಿದೆ, ಬಾಯಿ ಮುಚ್ಚಿಕೊಂಡು ಮಲಗು ಎಂದು ಜೇಡಿಯ ಒರಟಾದ ಧ್ವನಿ ಕೇಳಿ ಬರಲು, ಅಹಂಕಾರಿ, ಎಲ್ಲವನ್ನೂ ಎದುರಿಸೋ ಥರಾನೇ ಮಾಡ್ತಾನೆ ಎಂದು ಅವನನ್ನು ಬೈದುಕೊಳ್ಳುತ್ತಾ ಹಾಗೆಯೇ ಕಣ್ಣು ಮುಚ್ಚಿ ನಿದ್ದೆಗೆ ಜಾರಿದಳು ವರ್ಷಿಕ. ಅವನು ಮಾಡಿದ ವೀರ ಶೂರ ಕೆಲಸಗಳ ಆಯಾಸದಲ್ಲಿ ಜೇಡಿಯು ಕಣ್ಣು ಮುಚ್ಚಿ ನಿದ್ದೆ ಹೋಗಲು ಸುಮಾರು ಮಧ್ಯರಾತ್ರಿ ದಾಟಿದ ಸಮಯ. ತಲೆಯ ಕೆಳಗೆ 2 ಕೈಗಳನ್ನಿಟ್ಟುಕೊಂಡು ಚಾವಣಿಯನ್ನು ನೋಡುತ್ತಾ ಮಲಗಿ ನಿದ್ದೆ ಮಾಡುತ್ತಿದ್ದವನ ಮೇಲೆ ದಿಢೀರ್ ಕಂಪನ ಉಂಟಾಗಲು ಮೆಲ್ಲನೆ ಕಣ್ಣು ಬಿಟ್ಟು ನೋಡಿದನು ಜೇಡಿ. ಸ್ವಲ್ಪ ಹೊತ್ತಿನ ಮುಂಚೆ ಭದ್ರತೆಯ ಭಾವನೆಯಿಂದ ಅವಳು ಎಬ್ಬಿಸಿದ್ದ ದಿಂಬಿನ ತಡೆಗೋಡೆಯೆಲ್ಲ ಆ ಕೋಣೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ಒಂದು ಮೂಲೆಯಲ್ಲಿ ಮುದುರಿಕೊಂಡು ಮಲಗಿದ್ದವಳು ಈಗ ಕೈಕಾಲು ಚಾಚಿಕೊಂಡು ಮಲಗಿ ಒಂದು ಕಾಲನ್ನು ಅವನ ಹೊಟ್ಟೆಯ ಮೇಲೆ ಎತ್ತಿ ಹಾಕಿದಳು. ಆ ಕಂಪನವೇ ಅದು. ನಿಜಕ್ಕೂ ಇದರಿಂದ ಭಯಂಕರ ಕೋಪ ಬಂದು ಬಿಟ್ಟಿತ್ತು ಅವನಿಗೆ. ಅವಳ ಕಾಲನ್ನು ಹಿಡಿದು ಆ ಕಡೆ ಹಾಕಲು ಅವನು ಯೋಚಿಸುವಷ್ಟರಲ್ಲಿ ಆ ಹೊತ್ತಿಗೆ ಕೈಯನ್ನು ಎತ್ತಿ ಅವನ ಎದೆಯ ಮೇಲೆ ಹಾಕಿದ್ದಳು ವರ್ಷಿಕ. ಇದರಿಂದ ಸಿಟ್ಟಿನ ನೆತ್ತಿಗೇರಿದವನು, ಸ್ವಲ್ಪವೂ ಭಯ ಇಲ್ಲದೆ ಹೀಗೆ ಮಾಡ್ತಿದ್ದೀಯಾ ಅಂದರೆ ನಿನಗೆ ಎಷ್ಟು ಸೊಕ್ಕು ಕಣೆ ಎಂದುಕೊಂಡವನು, ಜಾಗ ಕೊಟ್ಟರೆ ಮಠವನ್ನೇ ಕಿತ್ತುಕೊಂಡ ಕತೆ ಅಂದರೆ ಇದೇನೇನೋ, ಎಷ್ಟು ಕೊಬ್ಬಿದ್ದರೆ ಹೀಗೆ ಮಾಡುತ್ತೀಯ ಎಂದು ಯೋಚಿಸಿದವನು ಅವಳನ್ನು ತಳ್ಳಿಬಿಡಲಿಲ್ಲ. ಬದಲಿಗೆ ತನ್ನ ಕೈಯಿಂದ ಅವಳ ಸೊಂಟವನ್ನು ಬಳಸಿ ಹಿಡಿದು ತನ್ನತ್ತ ಎಳೆದುಕೊಂಡು ಹತ್ತಿರವಾದನು. ತನಗೆ ಏನೇ ಆದರೂ ಅದೇ ರೂಪದಲ್ಲಿ ಹೋಗಿ ಸೇಡು ತೀರಿಸಿಕೊಳ್ಳುವವನು ಅವನು. ಅದು ತಿಳಿಯದೆ ಸಿಂಹವನ್ನು ಕೆಣಕಿ ಬಿಟ್ಟಳು ವರ್ಷಿಕ. ಹೆಬ್ಬಾವಿನಂತೆ ಅವನ ಕೈಗಳು ಅವಳನ್ನು ಬಳಸಿದಾಗ ಉಂಟಾದ ಕಂಪನ ಮತ್ತು ನೋವಿನಿಂದ ಕಣ್ಣು ಬಿಟ್ಟು ನೋಡಿದವಳ ಮುಂದೆ ಇದ್ದದ್ದು ಅವನ ಹುರಿಕಟ್ಟಿದ ಎದೆ. ಇದರಿಂದ ಬೆಚ್ಚಿ ಬಿದ್ದವಳು ಮೆಲ್ಲನೆ ತಲೆ ಎತ್ತಿ ಅವನ ಮುಖವನ್ನು ನೋಡಲು ಅವನು ಅವಳನ್ನೇ ತೀಕ್ಷ್ಣವಾಗಿ ನೋಡುತ್ತಿದ್ದನು. ಇದರಿಂದ ಒಂದು ಕ್ಷಣ ದಂಗಾಗಿ ಹೋದಳು. ಮರುಕ್ಷಣವೇ ಬಾಯಿ ತೆರೆದವಳು, ಯೋಯ್, ಏನ್ರಿ ಮಾಡ್ತಿದ್ದೀಯಾ ಸೈತಾನ್, ಬಿಡೋ ನನ್ನನ್ನು. ಸ್ವಲ್ಪ ಹೊತ್ತಿನ ಮುಂಚೆ ತಾನೇ ನನ್ನ ಮಾನಕ್ಕೆ ನೀನು ಗ್ಯಾರಂಟಿ ಅಂತ ಹೇಳಿದ್ದೆ. ಮುಟ್ಟುವುದಿಲ್ಲ ಅಂತ ಹೇಳಿಬಿಟ್ಟು ನಿದ್ದೆ ಮಾಡ್ತಿದ್ದ ಮುಗ್ಧ ಹುಡುಗೀನ ಯಾಕೋ ಹೀಗೆ ತಬ್ಬಿಕೊಳ್ತಿದ್ದೀಯಾ? ನೀನೊಬ್ಬ ದೊಡ್ಡ ಮನುಷ್ಯ ಅಂತ ನಿನ್ನ ಮಾತು ನಂಬಿದ್ನಲ್ಲ, ನನ್ನ ಬುದ್ಧಿಗೆ ಚಪ್ಪಲಿಯಲ್ಲೇ ಹೊಡಿಬೇಕು ಕಣೋ ಎಂದು ಬಿಡದೆ ಕಿರುಚಿದವಳು ಅವನಿಂದ ದೂರಾಗಲು ಒದ್ದಾಡಿ ಅವನ ಎದೆಯ ಮೇಲೆ ಕೈಯಿಟ್ಟು ತಳ್ಳಲು, ಮೊದಲೇ ಅವಳ ಮೇಲೆ ಭಯಂಕರ ಕೋಪದಲ್ಲಿದ್ದವನು ಈಗ ಅವಳು ಆಡಿದ ಮಾತಿಗೆ ಸಿಟ್ಟಿನ ನೆತ್ತಿಗೇರಿಬಿಟ್ಟನು. ತಕ್ಷಣ ಅವಳ ಮೇಲಿಂದ ತನ್ನ ಕೈಗಳನ್ನು ಎಳೆದುಕೊಂಡವನು ಒಮ್ಮೆಗೆ ಜೋರಾಗಿ ತಳ್ಳಿಬಿಟ್ಟನು. ಅವನಿಂದ ದೂರಾಗಲು ಹೋರಾಡುತ್ತಿದ್ದವಳು ಅವನು ಬಿಟ್ಟ ವೇಗದಲ್ಲೇ ಕೆಳಗೆ ಬೀಳುವುದರಲ್ಲಿ ಅವನು ಇನ್ನಷ್ಟು ತಳ್ಳಿದಾಗ ದಢಾರ್ ಎಂದು ಉರುಳಿ ಬಿದ್ದಳು ವರ್ಷಿಕ. ಅಯ್ಯೋ ಅಮ್ಮ ಎಂದು ಸೊಂಟ ಹಿಡಿದುಕೊಂಡು ಆ ಮಧ್ಯರಾತ್ರಿಯಲ್ಲಿ ಕಿರುಚಿದಳು. ಅವಳು ನೋವಿನಿಂದ ಒದ್ದಾಡುವುದನ್ನು, ಒಂದು ಕೈಯನ್ನು ತಲೆಗೆ ಆಸರೆಯಾಗಿಟ್ಟುಕೊಂಡು ಆರಾಮಾಗಿ ಮಲಗಿದಂತೆ ಅವಳನ್ನೇ ನೋಡಿ ಆನಂದಿಸುತ್ತಿದ್ದನು. ನಾನು ಇನ್ನೂ ನಿನಗೆ ಏನೂ ಮಾಡೇ ಇಲ್ವಲ್ಲ, ಅದಕ್ಕೂ ಮುಂಚೆನೇ ಸೊಂಟ ನೋವು ಅಂತ ಅಳ್ತಾ ಇದ್ದೀಯಾ, ಅಷ್ಟು ವೀಕಾಗಿದ್ದೀಯಾ ಎಂದು ಅವನು ಲೇವಡಿಯಾಗಿ ಕೇಳಿದನು. ಇದರಿಂದ ಮೂಗಿನ ತುದಿಗೆ ಕೋಪ ಬಂದು ಬಿಡಲು ಅವನನ್ನು ಉಗ್ರವಾಗಿ ದಿಟ್ಟಿಸಿದಳು ವರ್ಷಿಕ. ಏನೋ ಸೊಕ್ಕ ನಿನಗೆ, ಛೆ,
ನಿನ್ನನ್ನು ನಂಬಿ ಮಂಚದ ಮೇಲೆ ಮಲಗಿದ್ದೆ ತಪ್ಪು. ನಿನ್ನ ಬುದ್ಧಿ ತೋರಿಸಿಬಿಟ್ಟೆಯಲ್ಲ. ನೀನು ಈ ಗಂಡಸರೇ ಹೀಗೆ ಎಂದು ಅವಳು ಆಗಲೂ ಬಾಯಿಗೆ ಬಂದಂತೆ ಮಾತನಾಡುತ್ತಿರಲು, ಯು ವಿಲ್ ಶಟ್ ಅಪ್ ಎಂದು ಆ ಕೋಣೆಗೆ ಅದರುವಂತೆ ಕಿರುಚಿದನು ಜೇಡಿ. ಹೌ ಡೇರ್ ಯು ಯೂಸ್ಲೆಸ್ ಫೆಲೋ. ಏನೇ ನಿನ್ನ ದೊಡ್ಡ ಆಟ? ನೀನೇ ಮಧ್ಯದಲ್ಲಿ ದಿಂಬಿಟ್ಟುಕೊಂಡು ಆಮೇಲೆ ಅದನ್ನೆಲ್ಲ ಎಸೆದು ಬಿಟ್ಟು ನನ್ನ ಮೇಲೆ ಬಂದು ಕಾಲು ಹಾಕ್ತೀಯ. ಅದನ್ನು ನೋಡಿಕೊಂಡು ನಾನು ಸುಮ್ಮನೆ ಇರಬೇಕಾ? ಅದಕ್ಕೆ ನಿನ್ನ ತಬ್ಬಿಕೊಂಡಿದ್ದು. ಉಳಿದಂತೆ ನಾನಾಗಿಯೇ ನಿನ್ನ ಹತ್ತಿರ ಬಂದಿಲ್ಲ. ಎಲ್ಲವನ್ನೂ ನೀನೇ ಮಾಡಿಬಿಟ್ಟು ಕೊನೆಗೆ ಗೂಬೆ ತಗೊಂಡು ನನ್ನ ಮೇಲೆ ಕೂರಿಸ್ತೀಯಾ ಎಂದು ಹೇಳಿದವನು ತಕ್ಷಣ ಎದ್ದು ವಾರ್ಡ್ರೋಬ್ ತೆಗೆದು ಪಿಸ್ತೂಲ್ ತೆಗೆದುಕೊಂಡನು. ಇದನ್ನು ಕಂಡವಳು ನಡುಗುತ್ತಾ, ಅಯ್ಯೋ ಪ್ಲೀಸ್, ಮಾತಾಗಿಯೇ ಇರುವಾಗ ಅನಾವಶ್ಯಕವಾಗಿ ಯಾಕೆ ತುಪಾಕಿಯೆಲ್ಲ ತೆಗಿತೀರಾ? ತಪ್ಪು ನನ್ನದೇ, ನಾನೇ ಒಪ್ಪಿಕೊಳ್ತೀನಿ. ಅದೇನೋ ಗೊತ್ತಿಲ್ಲದೆ ನಿದ್ದೆಯಲ್ಲಿ ನಡೆದು ಹೋಯಿತು. ಫಾಸ್ಟ್ ಈಸ್ ಫಾಸ್ಟ್, ಬಿಟ್ಟು ಬಿಡೋಣ ಎಂದು ಶರಣಾಗಿ ಬಿಟ್ಟಳು ವರ್ಷಿಕಾ. ಏನೇ ಬಾಯಿ ಮುಚ್ಚಿಸ್ತಿದ್ದೀಯಾ? ಅದೇಗೆ ಗಂಡಸರು ಮಾಡಿದರೆ ತಾಮ್ ತೂಮ್ ಅಂತ ಕುಣಿಯೋದು, ಅದೇ ಹೆಂಗಸರು ನೀವು ಮಾಡೋದೆಲ್ಲ ಮಾಡಿಬಿಟ್ಟು ಕ್ಷಮೆ ಕೇಳಿದ ತಕ್ಷಣ ಕ್ಷಮಿಸಿ ಬಿಡಬೇಕಾ? ಅದೆಲ್ಲ ಬೇರೆ ಯಾರ ಹತ್ತಿರವಾದರೂ ಇಟ್ಕೋ, ನನ್ನ ಹತ್ತಿರ ಇಟ್ಕೋಬಾರದು. ಇವತ್ತು ನೀನು ಸತ್ತೆ ಕಣೆ ಎಂದು ಹೇಳಿಬಿಟ್ಟು ಪಿಸ್ತೂಲನ್ನು ಅವಳತ್ತ ಗುರಿಯಿಟ್ಟು ಒತ್ತಿದನು ಜೇಡಿ. ಅಯ್ಯಯ್ಯೋ, ಓ ಗಾಡ್ ಎಂದು ಕಣ್ಣುಗಳನ್ನು ಮುಚ್ಚಿಕೊಂಡಳು ವರ್ಷಿಕಾ. ಡಪ್ 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 ಎಂದು 4 ಗುಂಡುಗಳು ಹಾರುವ ಶಬ್ದಗಳು ಸತತವಾಗಿ ಕೇಳಿಬರಲು ಆ ಶಬ್ದಕ್ಕೆ ಅವಳ ಹೃದಯವೇ ಅದರಿ ಸ್ತಬ್ಧವಾಯಿತು. ಶಬ್ದವಿಲ್ಲದೆ ಮೌನ ಆವರಿಸಲು ಆಗಲೇ ಮೆಲ್ಲನೆ ಕಣ್ಣು ಬಿಟ್ಟು ನೋಡಿದಳು ವರ್ಷಿಕಾ. ಅವಳು ಜೀವಂತವಾಗಿಯೇ ಇದ್ದಳು. ಆದರೆ ಅವಳ ತಲೆಯ ಸುತ್ತ 4 ಗುಂಡುಗಳು ಗೋಡೆಗೆ ಹೊಕ್ಕಿದವು. ಅದು ಅವಳ ತಲೆಯಿಂದ ಕೇವಲ 1 ಇಂಚು ದೂರದಲ್ಲಿ. 1 ಇಂಚು ಆಚೆ ಈಚೆ ಆಗಿದ್ದರೂ ಅವಳ ತಲೆ ಹೊಡೆದು ಛಿದ್ರವಾಗಿ ಈ ಹೊತ್ತಿಗೆ ಪರಲೋಕಕ್ಕೆ ಹೋಗಿರುತ್ತಿದ್ದಳು. ಇದನ್ನು ಅರಿತವಳು, ಅರೆ ಕೊಲೆಗಡುಕ, ಪಾಪಿ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ಜೇಡಿಯತ್ತ ತಲೆ ಎತ್ತಿ ನೋಡಿದಳು. ಅವನು ಅಸಡ್ಡೆಯಿಂದ ತುಪಾಕಿಯನ್ನು ಊದಿ ಅದರ ಬಿಸಿಯನ್ನು ಆರಿಸುತ್ತಿದ್ದವನು ಅವಳನ್ನು ನೋಡಿ, ಬಿ ಕೇರ್ಫುಲ್ ಎಂದನು. ಓಕೆ ಸರ್ ಎಂದು ತಲೆಯಾಡಿಸಿದಳು ವರ್ಷಿಕಾ. ಆ ಮಟ್ಟಿಗೆ ಭಯದಲ್ಲಿ ಗಡಗಡ ನಡುಗಿ ಹೋಗಿದ್ದಳು ಆ ಹುಡುಗಿ. ಹೌದು, ಯಾಕೆ ದಿಂಬನ್ನೆಲ್ಲ ಎಸೆದುಬಿಟ್ಟು ನನ್ನ ಮೇಲೆ ಕಾಲು ಹಾಕಿದೆ ಎಂದು ಕೇಳಿದನು. ಅವಳಿಗೆ ಮಾತೇ ಹೊರಡಲಿಲ್ಲ. ಭಯದಲ್ಲಿ ಮಾತುಗಳೆಲ್ಲ ತಡಬಡಾಯಿಸುತ್ತಿದ್ದವು. ಆದರೂ ಪ್ರಯತ್ನಪಟ್ಟು ಮಾತನಾಡಿದಳು. ಅದು ಬಂದು ಮನೆಯಲ್ಲಿ ಮಲಗುವಾಗ ನನ್ನ ಟೆಡ್ಡಿ ಬೇರನ್ನು ತಬ್ಬಿಕೊಂಡೆ ಯಾವಾಗಲೂ ಮಲಗುವುದು, ಆ ನೆನಪಿನಲ್ಲಿಯೇ ಎಂದು ಅವಳು ತಡವರಿಸಲು, ಓ ಹಾಗಾದರೆ ನನ್ನನ್ನು ನೋಡಿದರೆ ನಿನಗೆ ಕರಡಿಯ ಹಾಗೆ ಕಾಣಿಸ್ತೀನಾ ಎಂದನು ಹಲ್ಲು ಕಚ್ಚಿಕೊಂಡು. ಅಯ್ಯೋ ಹಾಗೆಲ್ಲ ಇಲ್ಲ, ನೀವು ಸಿಂಹ. ನಿಮ್ಮನ್ನು ಹೋಗಿ ನಾನು ಹಾಗೆ ಹೇಳ್ತೀನಾ? ಅದೇನೋ ನೆನಪಿನಲ್ಲಿ ನಿದ್ದೆಯಲ್ಲಿ ನಡೆದು ಹೋಯಿತು. ನನ್ನ ವಸ್ತುಗಳನ್ನೆಲ್ಲ ತಗೊಂಡು ಬಂದ ನೀವು ಆ ಟೆಡ್ಡಿ ಬೇರನ್ನು ಕೂಡ ತಗೊಂಡು ಬರಬಹುದಿತ್ತಲ್ವಾ ಎಂದು ಕೊನೆಗೆ ಗೊಣಗಿದಳು. ನನ್ನನ್ನು ನೋಡಿದರೆ ನಿನಗೆ ಹೇಗೆ ಕಾಣಿಸ್ತೀನಿ? ನಿನ್ನ ಹಾಳಿನ ತರಹ ಕಾಣಿಸ್ತೀನಾ? ನಿನಗೆ ಎಲ್ಲ ಸೇವೆಯನ್ನು ಮಾಡೋದಕ್ಕೆ ಎಂದು ಅವನು ಮತ್ತೆ ಅವಳತ್ತ ತುಪಾಕಿಯನ್ನು ಎತ್ತಲು, ಅಯ್ಯಯ್ಯೋ ಹಾಗೆಲ್ಲ ಇಲ್ಲ, ಇನ್ಮುಂದೆ ಈ ತರಹ ಎಲ್ಲ ನಡೆಯಲ್ಲ, ಡೀಲ್ ಎಂದು ತನ್ನ ಕೈಯನ್ನು ಮೇಲಕ್ಕೆತ್ತಿ ತೋರಿಸಿದಳು. ಅವಳ ಈ ಬಾಲಿಶತನವನ್ನು ಕಂಡು ಯಾರೇ ಆಗಿದ್ದರೂ ಸ್ವಲ್ಪ ಕರುಣೆ ತೋರುತ್ತಿದ್ದರು. ಆದರೆ ಜೇಡಿಗೆ ಕರುಣೆ ಬರಲಿಲ್ಲ. ಆಗಲೂ ಕಠಿಣವಾಗಿಯೇ ಮುಖವಿಟ್ಟುಕೊಂಡಿದ್ದವನು, ಇರುವ ಜಾಗ ಗೊತ್ತಾಗದ ಹಾಗೆ ಇರಬೇಕು, ಅರ್ಥವಾಯ್ತಾ? ಇನ್ನು ಬೆಳಗಾಗುವವರೆಗೂ ನೀನು ಉಸಿರಾಡುವ ಶಬ್ದ ಕೂಡ ಬರಬಾರದು ಎಂದು ಎಚ್ಚರಿಸಿಬಿಟ್ಟು ತನ್ನ ಪಿಸ್ತೂಲನ್ನು ಇದ್ದ ಜಾಗದಲ್ಲೇ ಇಟ್ಟು ಲಾಕ್ ಮಾಡಿಬಿಟ್ಟು ಮತ್ತೆ ಬಂದು ಮಂಚದ ಮೇಲೆ ಬೋರಲಾಗಿ ಮಲಗಿಬಿಟ್ಟಳು ಜೇಡಿ. ವರ್ಷಿಕಾಳೋ ಅವಳು ಕುಳಿತಿದ್ದ ಗೋಡೆಯ ಮೂಲೆ ಬಿಟ್ಟು ಹೇಳಲೇ ಇಲ್ಲ. ಮಧ್ಯರಾತ್ರಿಯಲ್ಲಿ ಸಾವಿನ ಭಯವನ್ನೇ ತೋರಿಸಿಬಿಟ್ಟನಲ್ಲ. ಇನ್ನೂ ಭಯದಲ್ಲಿ ಅವಳ ಹೃದಯ ವೇಗವಾಗಿ ಮಿಡಿಯುತ್ತಲೇ ಇತ್ತು. ಅವಳ ನಿದ್ದೆಯೆಲ್ಲ ಯಾವಾಗಲೋ ನೇಣುಗಂಬಕ್ಕೇರಿಬಿಟ್ಟಿತ್ತು. ತನ್ನ ಕಾಲುಗಳನ್ನು ಮಡಚಿ ಮುದುರಿಕೊಂಡು ಕುಳಿತವಳು ಮಂಚದ ಮೇಲೆ ಮಲಗಿರುವ ಅವನನ್ನೇ ನೋಡುತ್ತಿದ್ದಳು. ಒಂದು ಕಾಲು ತಾಗಿದ್ದು
ಒಂದು ತಪ್ಪಾ ಎಂದು ಅವಳು ಮನಸ್ಸಿನಲ್ಲೇ ಅವನನ್ನು ಬೈಯಲು, ತಪ್ಪು ತಾನೇ ಕಣೆ. ಇದೇ ತಪ್ಪನ್ನು ಅವನು ಮಾಡಿದ್ದರೆ ನೀನು ಸುಮ್ಮನೆ ಬಿಡುತ್ತಿದ್ದೀಯಾ? ನನ್ನ ಮಾನ ಹೋಯ್ತು, ಶೀಲ ಹೋಯ್ತು ಅಂತ ಬೊಬ್ಬೆ ಹೊಡೆಯುತ್ತಿರಲಿಲ್ವಾ ಎಂದು ಅವಳ ಮನಸ್ಸು ಅವಳನ್ನೇ ಎದುರಿಸಿ ಪ್ರಶ್ನೆ ಕೇಳಿತು. ಕರೆಕ್ಟ್, ಹೌದು. ಆದರೆ ಅದಕ್ಕಾಗಿ ತುಪಾಕಿ ತೆಗೆದು ಗುಂಡು ಹಾರಿಸಬೇಕಾ? ಇದೆಲ್ಲ ತುಂಬ ಅನ್ಯಾಯ. ಇವನು ತುಂಬ ಕೆಟ್ಟವನಾಗಿದ್ದಾನೆ. ಇವನಿಗೆ ಸೈತಾನ್ ಅಂತ ಹೆಸರು ಇಟ್ಟಿದ್ದರಲ್ಲಿ ತಪ್ಪೇ ಇಲ್ಲ. ಇವನು ಬರೀ ಸೈತಾನ್ ಅಲ್ಲ, ಸೈಕೋ ಸೈತಾನ್ ಎಂದು ಮನಸ್ಸಿನಲ್ಲೇ ಗೋಳಾಡಿಕೊಳ್ಳುತ್ತಿದ್ದವಳು ಒಂದು ಹಂತದ ಮೇಲೆ ಸೋಫಾದ ಮೇಲೂ ಮಲಗಲು ಭಯ, ಮಂಚದ ಮೇಲೂ ಮಲಗಲು ಇಷ್ಟವಿಲ್ಲದೆ ಹಾಗೆಯೇ ಕುಳಿತಲ್ಲಿಯೇ ಕಣ್ಣು ಮುಚ್ಚಿ ನಿದ್ದೆ ಹೋದಳು. ಜಾರಿ ನೆಲದ ಮೇಲೆಯೇ ಮಲಗಿಕೊಂಡಳು. ಮರುದಿನ ಬೆಳಿಗ್ಗೆ ರಾತ್ರಿ ಎಷ್ಟೇ ತಡವಾಗಿ ಮಲಗಿದ್ದರೂ ಬೆಳಗಿನ ಜಾವ 5 ಗಂಟೆಗೆ ಏಳುವ ಅಭ್ಯಾಸ ಹೊಂದಿದ್ದವನು ಅವನು. ಅದರಂತೆಯೇ ಇಂದು ಎದ್ದವನು ಅಲ್ಲಿ ಒಂದು ಜೀವರಾಶಿ ಇರುವುದನ್ನೇ ಮರೆತು ನೇರವಾಗಿ ಬಾತ್ರೂಮ್ಗೆ ಹೋಗಿ ಫ್ರೆಶ್ ಆಗಿಬಿಟ್ಟು ತನ್ನ ಜಿಮ್ಗೆ ಹೊರಟು ಹೋದನು. ಸುಮಾರು 2 ಗಂಟೆಗಳ ಕಾಲ ಹೆವಿಯಾಗಿ ವರ್ಕೌಟ್ ಮಾಡಿದವನು ಆಮೇಲೆ ಟವಲ್ ತೆಗೆದುಕೊಂಡು ತನ್ನ ಮುಖವನ್ನು ಒರೆಸಿಕೊಳ್ಳುತ್ತಲೇ ಕೋಣೆಯೊಳಗೆ ಬಂದವನು ಆಗಲೇ ಒಂದು ಮೂಲೆಯಲ್ಲಿ ಮುದುರಿಕೊಂಡು ಮಲಗಿರುವ ವರ್ಷಿಕಾಳನ್ನು ಗಮನಿಸಿದನು. ನೋಡಿದ ತಕ್ಷಣ ಅವನೊಳಗೆ ಸ್ವಲ್ಪ ಕರುಣೆ ಮೂಡಿತೋ ಏನೋ, ನೇರವಾಗಿ ಹೋಗಿ ಅವಳನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡನು ಜೇಡಿ. ಅವಳ ನಿದ್ದೆ ಕೆಡದಂತೆ ಮೆಲ್ಲನೆ ನಡೆದು ಮಂಚದ ಬಳಿ ಹೋದವನು 1 ನಿಮಿಷ ನಿಂತು ವಿಲ್ಲನ್ ತರಹ ನಕ್ಕು ಬಿಟ್ಟು ನೇರವಾಗಿ ಬಾತ್ರೂಮ್ ಒಳಗೆ ನುಗ್ಗಿ ತಣ್ಣೀರು ತುಂಬಿದ್ದ ಬಾತ್ ಟಬ್ನಲ್ಲಿ ಅವಳನ್ನು ಪೊತ್ ಎಂದು ಹಾಕಿದನು. ತಣ್ಣೀರು ದೇಹಕ್ಕೆ ತಾಗಿದ ತಕ್ಷಣ ಬಡಿದುಕೊಂಡು ಹಾರಿ ಎದ್ದಳು ವರ್ಷಿಕಾ. ಮೊದಲು ಅವಳು ಕಂಡ ದೃಶ್ಯ, ಅವಳ ಎದುರು ಶರ್ಟ್ ಧರಿಸದೆ ಸೊಂಟಕ್ಕೊಂದು ಟವಲ್ ಮಾತ್ರ ಸುತ್ತಿಕೊಂಡು ಅವಳನ್ನು ದ್ವೇಷದಿಂದ ನೋಡುತ್ತಿದ್ದ ಅವಳ ಸೈತಾನ್ ಜೇಡಿಯನ್ನೇ. ವಜ್ರದಂತಹ ಮರ ಎಂಬ ಮಾತಿಗೆ ಅರ್ಥವಾಗಿದ್ದ ಅವನ ಎದೆಯ ಮೇಲೆ ವಜ್ರದಂತೆ ಹೊಳೆಯುತ್ತಿದ್ದವು ಬೆವರಿನ ಹನಿಗಳು. ಆ ಸಮಯದಲ್ಲಿ ತನಗೆ ನಡೆದ ಈ ಅನ್ಯಾಯವನ್ನು ಮರೆತು ಅವನನ್ನು ನೇರವಾಗಿಯೇ ಸೈಟ್ ಹೊಡೆದಳು ವರ್ಷಿಕಾ. ಅವಳ ಮುಖದ ಮುಂದೆ ಅವನು ಬೆರಳುಗಳಿಂದ ಚಿಟಿಕೆ ಹೊಡೆದಾಗಲೇ ಎಚ್ಚರಗೊಂಡವಳು ಬೆಚ್ಚಿ ಬೀಳುತ್ತಾ ನೋಡಿದಳು. ಏನು ಹಗಲುಗನಸಾ? ಚಚ್ಚಿಬಿಡ್ತೀನಿ. ಇನ್ನು 10 ಮಿನಿಟ್ಸ್ನಲ್ಲಿ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಹೊರಗೆ ಬಾ ಎಂದು ಅಲ್ಲಿಂದ ಇನ್ನೊಂದು ಟವಲ್ ತೆಗೆದು ಅವಳ ಮೇಲೆ ಎಸೆದು ಬಿಟ್ಟು ಹೊರ ನಡೆದನು. ಆ ಟವಲ್ ಕೂಡ ನೀರಿನಲ್ಲಿ ಬಿದ್ದು ಬಿಡಲು ಅದನ್ನು ತಕ್ಷಣ ತೆಗೆದು ಜಾಡಿಸಿದವಳು, ಅರೆ ಲೂಸು ಪೆದ್ದ, ಯಾಕೋ ಹೀಗೆ ನನ್ನ ಸಾಯಿಸ್ತೀಯಾ? ಈ ಬೆಳ್ಳಂಬೆಳಗ್ಗೆ ಎದ್ದು ನಾನು ಸ್ನಾನ ಮಾಡಿಕೊಂಡು ಏನು ಮಾಡಬೇಕು? ಸ್ಕೂಲ್ಗೆ ಹೋಗೋ ಮಗುಗೆ ಟಾರ್ಚರ್ ಮಾಡೋ ತರಹ ನನ್ನನ್ನು ಟಾರ್ಚರ್ ಮಾಡ್ತಿದ್ದಾನಲ್ಲ ಎಂದು ತಲೆ ಮೇಲೆ ಕೈ ಹೊತ್ತುಕೊಂಡು ಹತ್ತಳು. ಪಾಪ, ಅವಳ ಅಳುವನ್ನು ಕೇಳಲು ಅಲ್ಲಿ ಯಾರೂ ಇರಲಿಲ್ಲ. ಸ್ನಾನ ಮಾಡ್ತಿದ್ದೀಯಾ ಎಂದು ಹೊರಗಿನಿಂದ ಜೇಡಿಯ ಒರಟಾದ ಧ್ವನಿ ಮಾತ್ರ ಕೇಳಿಸಿತು. ಅಪ್ಪ ಜೇಡಿ, ಸ್ವಲ್ಪ ತಾಳಪ್ಪ, ಯಾಕೆ ಹೀಗೆ ಆತುರ ಪಡ್ತೀಯ? ಪಾಪ ಹಸುಗೂಸು ಗಾಬರಿ ಆಗ್ತಾಳೋ ಇಲ್ವೋ? ಅಯ್ಯೋ ದೇವರೇ, ಇದು ಎಲ್ಲಿಗೆ ಹೋಗಿ ಮುಗಿಯುತ್ತೋ? ಮುಂದೆ ಏನಾಗುತ್ತೆ ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆ ಇಷ್ಟವಾಗಿದ್ದರೆ ಹೇಗಿತ್ತು ಅಂತ ಮರೆಯದೆ ಕಾಮೆಂಟ್ನಲ್ಲಿ ಹೇಳಿ. ಈ ವಿಡಿಯೋ ಇನ್ನೂ ಮುಂದುವರಿಯುತ್ತದೆ. ಥ್ಯಾಂಕ್ ಯು ಸೋ ಮಚ್.